ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶ್ರೀ ಜಗದ್ಗುರು ಹುಲಿಕಾಂತೇಶ್ವರ ಪವಾಡವನ್ನ ಬಿಚ್ಚಿಟ್ಟ ಸಮಾಜ ಸೇವಕರು ಆದ ಆನಂದ ವಡ್ಡರ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಣದಾಳ ಹುಲಿಕಾಂತೇಶ್ವರ ರಥವನ್ನ ಪೂಜೆ ಮಾಡಿ ರಥದ ಮೇಲಿನ ಕಲಶವನ್ನ ಇಳಿಸಿ ಅನ್ನ ಸಂತರ್ಪಣೆ ಮಾಡಿದ್ರು. ಈ ವೇಳೆ ಸಮಾಜ ಸೇವಕರು ಆದ ಆನಂದ ವಡ್ಡರ ಅವರು ಅಜ್ಜನ ಪವಾಡವನ್ನ ಹೇಳಿದ್ರು. ಅವರಿಗೆ ನಡೆದಾಡಲು ಆಗದಿದ್ದಾಗ ಅವರ ಅಕ್ಕ ಅವರು ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೇಳಿಕೊಂಡಾಗ ಅವರಿಗೆ ದಿನಾಲು ಹುಲಿಕಾಂತೇಶ್ವರ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕಿ ದೇವರ ಸೇವೆ ಮಾಡಿ ಅಂತ ಹೇಳಿದಾಗೆ ಆನಂದ ವಡ್ಡರ ಅವರನ್ನ ಕರೆದುಕೊಂಡು ಬಂದು ಅವರು ದಿನಾಲು ಕೂಡ ಪ್ರದಕ್ಷಿಣೆ ಹಾಕಿ ಅರ್ಚನೆ ಸೇವೆ ಮಾಡಿದಕ್ಕೆ ಅವರಿಗೆ ನಡೆದಾಡಲು ಶಕ್ತಿ ಬಂತು ಮತ್ತು ಬೈಕ್ ಕೂಡ ಹೊಡಿತಿದ್ದೀನಿ ಅಂತ ಸಮಾಜ ಸೇವಕರು ಆದ ಆನಂದ ವಡ್ಡರ ಅವರು ಹೇಳಿಕೊಂಡಿದ್ದಾರೆ. ಚಲೋ ಆಗಲಿಲ್ಲ ಮತ್ತು ನಮ್ಮ ಅಕ್ಕಾರ ಬಂದ್ರಿ ಇಲ್ಲಿ ಕೌಲು ಹಚ್ಚಿದಾಗ ಇಲ್ಲ 51 ದಿವಸ ದೇವ್ರ ಸೇವೆ ಮಾಡ್ರಿ ಇಲ್ಲಿ ಬಂದ ಅಂತ ದೇವ್ರಿಗೆ ನಮಸ್ಕಾರ ಮಾಡಿ ಬಿಡ್ಕೊಂಡು ಹೋಗ್ರಿ ಮತ್ತು ಚಲೋ ಆಕೈತಿ ಅಂತ ಬಂದು ನಮ್ಮ ಅಕ್ಕಾರ ಏನು ಬಂದು ಬಿಡ್ಕೊಂಡು ಹೋದ್ರಿ. ನನಗೆ ನಡೆಯಕ್ಕೆ ಬರ್ತಿರ್ಕಿಲ್ರಿ ಮತ್ತು ಎದ್ದು ನಿಲ್ಲಕ್ಕೆ ಬರ್ತಿರ್ಕಿಲ್ರಿ. ಹುಡುಗರ ಸಹಾಯದಿಂದ ಇಲ್ಲಿ ಬಂದ್ರಿ ದೇವ್ರಿಗೆ ದಿನಾಲು ನಮಸ್ಕಾರ ಮಾಡಿರಿ. ಒಂದು ದಿನ ಸಾಯಂಕಾಲ ಸುತ್ತ ರೀ ಮುಂಜಾನೆ ಸುತ್ತ ಹಾಕಿ ಹೋಗ್ತಿದ್ದೀನಿ ರೀ. 51 ದಿವಸ ನಾನು ಸ್ವತಃ ನಡೆಯಕೈತೇನೆ ರೀ ಅಂತ ನನಗೆ ದೇವ್ರಿಗೆ ಒಂದು ಚಾಲೆಂಜ್ ಆಯ್ತು ರೀ. ಗಾಡಿನೂ ಹೊಡಿಬೇಕು ರೀ. ಅಪ್ಪ ನಾನು ಒಟ್ಟು ಮಂದ್ಯಾಗ ಅಸಹ್ಯ ಮಾಡಬೇಡ ಅಂತಂದು ಹೇಳಿ ನಾನು ಗಾಡಿನೂ ಹೊಡ್ಯಕ್ಕೆ ಬರ್ಬೇಕಂತಂತ ಸೋಮವಾರ ಇತ್ತು ರೀ. ಸೋಮವಾರ ದಿವಸ ಸ್ವತಃ ನಾನು ಒಬ್ಬ ಗಾಡಿ ತೊಗೊಂಡು ಬಂದು ನಮಸ್ಕಾರ ಮಾಡಿ ಹಾಕಿ ಅಂದ್ರೆ ನಿಮ್ಗೆ ಎದ್ದು ನಡೆಯೋಕ್ಕಾಗದಂಥ ಪೊಸಿಷನ್ದಾಗ ದೇವ್ರ ಜೊತೆ ಚಾಲೆಂಜ್ ಮಾಡಿ ದೇವ್ರು ನಿಮ್ಗೆ ಒಳ್ಳೆಯ ಒಂದು ಇದನ್ನು ಕೊಟ್ಟಾಗ ದೇವರಿಗೆ ಕೊಟ್ಟಾಗ ದೇವ್ರಿಗೆ ನೀವು ನಡ್ಕೊಳತ್ತಾರೆ. ಈಗ 3 ವರ್ಷ ಜೀವನ ಆಯ್ತು ರೀ. ಇಲ್ಲಿ ನಾನು ನಮಸ್ಕಾರ ಮಾಡಿ ಹೋಗ್ಲಿಕ್ಕಂದ್ರೆ ರೀ ನನಗೆ ಯಾವುದೇ ರೀತಿ ಸಕ್ಸಸ್ ಅನ್ನೋದು ಕೊಟ್ಟ ಕಾಣಂಗಿಲ್ಲ. ಇಲ್ಲಿ ಬಂದು ಯಾವಾಗ ನಾನು ಹೊರಗಡೆ ಹೋಗ್ಕೊಂಡ್ರಲ್ಲ ಅವಾಗ ಜೀವನ ಸ್ವಲ್ಪ ಶಾಂತ ಆಗಿಬಿಡ್ಬೇಕು. ಅಲ್ಲ, ಇವತ್ತಿನ ದಿನಮಾನಗಳಲ್ಲಿ ಯುವಕರು ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಬರೋದಾಗಲಿ ದೂರ ಹೋಗ್ತಾರೆ. ಅಂಥವ್ರು ನೀವು ಏನಕ್ಕೆ ಇಷ್ಟಪಡ್ತೀರಿ? ನಾವು ರೀ ಯಾಕಂದ್ರೆ ದೇವರಲ್ಲಿ ನಂಬಿಕೆ ಐತಿ ರೀ. ಅವನ ಪವಾಡ ಭಾಳ ಐತಿ ರೀ. ಅವ್ನು ನಮಗೆ 1 ಅಲ್ರಿ 2 ಅಲ್ರಿ 3 ಸಲ ನನ್ನ ಸಾವಿನ ದವಡಿಯಿಂದ ಪಾರು ಮಾಡಿದ. ಅದಕ್ಕೆ ನಮ್ಮ ಶ್ರದ್ಧೆ ಭಕ್ತಿ ಅಂದ್ರೆ ಬಂದು ಶ್ರದ್ಧೆ ಭಕ್ತಿ ಅಂದ್ರೆ ಅವ್ನು ನಮಸ್ಕಾರ ಮಾಡಿರಿ. ಪ್ರಸಾದ ಒಂದು ಸ್ವಲ್ಪ ಹಣ್ಣಿ ಮೇಲೆ ಹಚ್ಕೊಂಡ್ರೆ ವಿಭೂತಿ ಹಚ್ಕೊಂಡು ನಾವು ಅದನ್ನು ನನ್ನ ಕೆಲಸಗಳು ಸಕ್ಸಸ್ ರೀ. ಆ ದಿವಸ ಆರಾಮಿರ್ತಾರೆ. ಮತ್ತು ಇಲ್ಲಿ ಬರೋದು ದಿವಸ ನನಗೆ ಸ್ವಲ್ಪ ಆರಾಮ ತಪ್ಪಿ ಬಿಡ್ತೈತಿ. ಈ ಸಮಯದಲ್ಲಿ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ರಾಮಕೃಷ್ಣ ದಳವಾಯಿ, ಆನಂದ ವಡ್ಡರ್, ರಾಮನಗೌಡ ಪಾಟೀಲ, ಶಂಕರ್ ಬಡಿಗೇರ್, ಸಂತೋಷ್ ಬಡಶೆಟ್ಟಿ, ಚೈತನ್ಯ ಆಕೆನವರ್ ಮತ್ತು ಇನ್ನು ಅನೇಕ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ಮಂಜುನಾಥ್ ತುಮಂಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.